ನಮಸ್ತೆ ಸ್ನೇಹಿತರೆ, ತೃತೀಯ BA ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ 4ರಲ್ಲಿ ಬ್ಲಾಕ್ 4ರಲ್ಲಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಈಗಾಗಲೇ ನೀವು ನೋಡ್ಕೊಂಡಿದ್ದೀರಿ. ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಅಥವಾ ವಿಧಾನಗಳು, ಜನತಾ ನಿಯಂತ್ರಣ ತಂತ್ರ ಮತ್ತು ಮಿತಿಗಳು, ನ್ಯಾಯಾಂಗದ ನಿಯಂತ್ರಣ ತಂತ್ರ, ಹಾಗೆ ಹಣಕಾಸಿನ ಆಡಳಿತದ ಅರ್ಥ ಪ್ರಾಮುಖ್ಯತೆ, ಉತ್ತಮ ಆಯವ್ಯಯ. ಇದು ಹಣಕಾಸಿನ ಆಡಳಿತ ಅರ್ಥ ಪ್ರಾಮುಖ್ಯತೆ 15 ಅಂಕಕ್ಕೆ ಕೇಳುವ ಪ್ರಶ್ನೆ, ಉತ್ತಮ ಆಯವ್ಯಯ 10 ಅಂಕಕ್ಕೆ. ಇನ್ನು ಅದಾದ ಮೇಲೆ ಮಹಾಲೆಕ್ಕ ಪರಿಶೋಧ ಕಾರ್ಯಗಳು ಹಾಗೆ ಹಣಕಾಸಿನ ಆಡಳಿತ ಪಾತ್ರ 10 ಅಂಕಕ್ಕೆ. ಇದೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಮೊದಲನೇದಾಗಿ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ. ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣದ 10 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಇದರ ಪಾಯಿಂಟ್ಸ್ಗಳನ್ನು ಮೊದಲಿಗೆ ತಿಳ್ಕೊಳ್ಳುವ. ಆಡಳಿತದ ಮೇಲೆ ಶಾಸಕಾಂಗ ನಿಯಂತ್ರಣದ ವಿಧಗಳು: 1. ಆಯವ್ಯಯ ನಿಯಂತ್ರಣ. 2. ನಿಯೋಜನಾ ಶಾಸನ ಸಮಿತಿ. ನಿಯೋಜನಾ ಶಾಸನ ಸಮಿತಿ. ಭಾಷಣ ಹಾಗೂ ಚರ್ಚೆಗಳು. ಪ್ರಶ್ನೋತ್ತರ ವೇಳೆ ಆಶ್ವಾಸನ ಸಮಿತಿ. ಲೆಕ್ಕ ಶೋಧನೆ. ಇವಿಷ್ಟು 6 ಪಾಯಿಂಟ್ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣಗಳಾಗಿದೆ. ಆಯವ್ಯಯ ನಿಯಂತ್ರಣ ಎನ್ನುವಂಥದ್ದು ಹಣಕಾಸಿನ ನಿಯಂತ್ರಣವನ್ನು ಮಾಡುವಂಥದ್ದೇ ಆಯವ್ಯಯ ನಿಯಂತ್ರಣವನ್ನು ಮಾಡುವಂಥದ್ದು. ಇಲ್ಲಿ ಶಾಸಕಾಂಗದ ಅತಿ ಪರಿಣಾಮಕಾರಿಯಾದ ನಿಯಂತ್ರಣವೇ ಈ ಒಂದು ಆಯವ್ಯಯ ಹಣಕಾಸಿನ ನಿಯಂತ್ರಣ ಮಾಡುವಂಥದ್ದು. ಶಾಸಕಾಂಗ ವೆಚ್ಚಕ್ಕೆ ಅನುಮತಿ ನೀಡುವುದರ ಜೊತೆಗೆ ಆಯವ್ಯಯ ಅಂದಾಜಿಗೆ ಮಂಜೂರಾತಿಯನ್ನು ಕೊಡುವಂಥದ್ದು. ಶಾಸಕಾಂಗದ ಅನುಮತಿ ಇಲ್ಲದೆ ಹೋದರೆ ಸರ್ಕಾರ 1 ಪೈಸೆಯನ್ನು ಸಹ ಖರ್ಚು ಮಾಡಲು ಹಾಗಿಲ್ಲ. ಇಲ್ಲಿಯವರೆಗೆ ಸರ್ಕಾರ ಬಹುಮತ ಬೆಂಬಲವನ್ನು ಶಾಸಕಾಂಗದಲ್ಲಿ ತಿರಸ್ಕರಿಸಲಾಗುವುದು. ನಂತರ ಮತಕ್ಕೆ ಅವಕಾಶ ನೀಡಿ ಸದಸ್ಯರಿಂದ ಬಹುಮತ ಪಡೆದ ಮಸೂದೆ ಶಾಸನವಾಗುವುದು. ಮಂಡಿಸಿದ ಮಸೂದೆ ಬಗ್ಗೆ ಚರ್ಚೆಯಾಗುವಂಥದ್ದು. ಮತ ನೀಡುವ ವಿಧಾನದಲ್ಲಿ ಆಡಳಿತದ ಲೋಪದೋಷ, ದಕ್ಷತೆ, ಸತ್ಯಸಂಧತೆ ಇನ್ನಿತರ ವಿಷಯಗಳ ಬಗ್ಗೆ ವಾದ ಪ್ರತಿವಾದ ನಡೆಯುವುದರ ಜೊತೆಗೆ ಚರ್ಚೆ ಕೂಡ ನಡೆಯುತ್ತಿದೆ. ಈ ರೀತಿ ವಿರೋಧ ಪಕ್ಷಗಳು ಎತ್ತಿದ ಲೋಪದೋಷಗಳನ್ನು ಆಡಳಿತದ ಪಕ್ಷ ಸರಿಪಡಿಸಿಕೊಳ್ಳುವ ಅವಕಾಶ ಸರ್ಕಾರಕ್ಕೆ ಇರುತ್ತದೆ. ಈ ರೀತಿಯಾಗಿ ಆಯವ್ಯಯ ಅಂದಾಜು ಪಟ್ಟಿ ಒಪ್ಪಿಗೆ ಪಡೆಯಬೇಕಿದ್ದಲ್ಲಿ ಶಾಸನಸಭೆ ಅದನ್ನು ಪುನರ್ ಪರಿಶೀಲಿಸುವ, ತಪ್ಪುಗಳನ್ನು ಸರಿಪಡಿಸುವ, ಪರೀಕ್ಷಿಸುವ, ಟೀಕಿಸುವ ಅಧಿಕಾರವಿರುತ್ತದೆ. ಈ ರೀತಿಯಾಗಿ ಆಯವ್ಯಯ ಅಂದಾಜು ಪಟ್ಟಿ ಶಾಸಕಾಂಗದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಆಡಳಿತ ಕಾರ್ಯಗಳನ್ನು ನಿಯಂತ್ರಿಸಲು ಶಾಸಕಾಂಗ ಸಭೆಗಳು ಪ್ರಧಾನ ವೇದಿಕೆಗಳಾಗಿದೆ. 2ನೇ ಪಾಯಿಂಟ್ನಲ್ಲಿ ನಿಯೋಜನಾ ಶಾಸನ ಸಮಿತಿಯು ಧ್ಯೇಯ ಧೋರಣೆಗಳನ್ನು ರೂಪಿಸುವಲ್ಲಿ ಶಾಸನಸಭೆ ಒಂದು ಸ್ಥೂಲ ಚಿತ್ರಣವನ್ನು ನೀಡಿ ಉಳಿದ ಪ್ರಮುಖಾಂಶಗಳನ್ನು ಭರ್ತಿ ಮಾಡಿಕೊಳ್ಳಲು ಕಾರ್ಯಾಂಗಕ್ಕೆ ಆದೇಶ ನೀಡಿದಾಗ ಕೂಡ ಅದು ತನ್ನ ಇಚ್ಛೆಗೆ ತಕ್ಕಂತೆ ಶಾಸನ ರಚಿಸುವ ಹಾಗಿಲ್ಲ. ಅದರ ಬಗ್ಗೆಯೂ ಕೂಡ ಶಾಸನಸಭೆ ತನ್ನ ನಿಯಂತ್ರಣವನ್ನಿಟ್ಟುಕೊಂಡಿದೆ. ಶಾಸನಸಭೆ ಈ ರೀತಿ ವರ್ಗಾವಣೆ ಮಾಡುವ ಈ ಅಧಿಕಾರವನ್ನು ಕಾರ್ಯಾಂಗ ತನ್ನ ಇಚ್ಛಾನುಸಾರ ಮಾಡುವ ಹಾಗಿಲ್ಲ. ಅಧಿಕಾರ ವರ್ಗಾವಣೆ ಜೊತೆಯಲ್ಲಿ ಕಾರ್ಯಾಂಗ ರಚಿಸಲಿರುವ ನೀತಿ ನಿಯಮಾವಳಿಯ ಬಗ್ಗೆ ರೂಪುರೇಷೆಗಳನ್ನು ಕೂಡ ಕಳುಹಿಸಿಕೊಡುತ್ತದೆ. ಇದರ ಮೇಲ್ವಿಚಾರಣೆಗೋಸ್ಕರ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಸದಸ್ಯರನ್ನೊಳಗೊಂಡ ಒಂದು ಸಮಿತಿ ಕೂಡ ಇರ್ತದೆ. ಅದನ್ನೇ ನಾವು ನಿಯೋಜನಾ ಶಾಸನ ಸಮಿತಿ ಅಂತ ಕರಿತೇವೆ. ಈ ಸಮಿತಿಯ ಕಾರ್ಯ ಏನಂತ ಹೇಳಿದರೆ, ವರ್ಗಾವಣೆಯಾಗಿ ಕಾರ್ಯಾಂಗಕ್ಕೆ ಕೊಡಲ್ಪಟ್ಟಿರುವ ನೀತಿ ನಿಯಮಾವಳಿ ರಚಿಸುವಿಕೆ ಶಾಸಕಾಂಗ ವಿಧಿಸಿರುವ ಕಾರ್ಯಕ್ರಮದ ಚೌಕಟ್ಟಿನೊಳಗೆ ಮಾತ್ರ ಸೀಮಿತವಾಗಿದೆಯೇ ಅಥವಾ ಕಾರ್ಯಕ್ಷೇತ್ರದ ಚೌಕಟ್ಟು ಮೀರಿ ನೀತಿ ನಿಯಮಾವಳಿಗಳನ್ನು ರಚಿಸಿದೆಯೋ ಎಂಬುದನ್ನು ತಿಳಿದು ಶಾಸನಸಭೆ ಅಥವಾ ಪಾರ್ಲಿಮೆಂಟಿಗೆ ವರದಿ ಮಾಡುವುದು ಮಾತ್ರ ಇದರ ಕರ್ತವ್ಯ ಆಗಿದೆ. ಇನ್ನು 3ನೇ ಪಾಯಿಂಟ್ನಲ್ಲಿ ಭಾಷಣ ಹಾಗೂ ಚರ್ಚೆಗಳು. ಭಾಷಣ ಹಾಗೂ ಚರ್ಚೆಗಳು ಮಾಡುವ ಅನೇಕ ಸಂದರ್ಭಗಳಲ್ಲಿ ಕೂಡ ಶಾಸಕಾಂಗ ತನ್ನ ಆಡಳಿತವನ್ನು ನಿಯಂತ್ರಿಸುವ ಅವಕಾಶವಿರುತ್ತದೆ. ಪಾರ್ಲಿಮೆಂಟಿನ ಅಧಿವೇಶನಕ್ಕೆ ಮುನ್ನ ರಾಷ್ಟ್ರಪತಿಯವರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವರು.
ಆಯವ್ಯಯ ಅಂದಾಜು ಮಂಡಿಸುವಾಗ ಹಣಕಾಸು ಮಂತ್ರಿ ಉಭಯ ಸದನಗಳಲ್ಲೂ ಅದರ ಸ್ವಭಾವ ಕುರಿತು ಭಾಷಣ ಮಾಡುತ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡಲು ಮಸೂದೆಯನ್ನು ಮಂಡಿಸಿದಾಗ ಹಾಗೂ ಹೊಸ ಶಾಸನವನ್ನು ಹೊರತರುವಾಗ ಪಾರ್ಲಿಮೆಂಟಿನಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತದೆ. ಇದರ ಜೊತೆಗೆ ಪ್ರತಿ ಇಲಾಖೆಗಳು ಮಂಡಿಸುವ ಹೊಸ ಧೋರಣೆಗಳು ಚರ್ಚೆಗೂ ಕೂಡ ಬರುತ್ತದೆ. ವಿರೋಧ ಪಕ್ಷದವರಿಗೆ ಈ ಮಾದರಿ ಚರ್ಚೆ ಇಡೀ ಜನತೆಯ ಆಶೋತ್ತರಗಳನ್ನು ನಿರ್ಧರಿಸುವಂತಾಗಿರುವುದರಿಂದ ಸಾಮಾನ್ಯ ಜನರು ಸ್ವಾಭಾವಿಕವಾಗಿ ಅವುಗಳ ಬಗ್ಗೆ ಆಸಕ್ತರಾಗಿರುತ್ತಾರೆ. ಮಂಡಿಸುವ ಮಸೂದೆಗಳು ಹಾಗೂ ಅದರ ಮೇಲಿನ ಚರ್ಚೆಗಳು, ಅದರಲ್ಲಿಯೂ ಆಯವ್ಯಯ ಮೇಲಿನ ಚರ್ಚೆ, ಆಡಳಿತಾಂಗದ ಜವಾಬ್ದಾರಿ, ಅದರ ಸಮರ್ಪಕ ನಿರ್ವಹಣೆ ಕುರಿತು ಕೂಲಂಕುಷ ಪರಿಶೀಲನೆ ನಡೆಸುವುದು. ಈ ರೀತಿಯಾಗಿ ಭಾಷಣ, ಚರ್ಚೆ ಸಹ ಶಾಸಕಾಂಗ ಆಡಳಿತವನ್ನು ನಿಯಂತ್ರಿಸಲು ಉಪಯೋಗಿಸಿಕೊಳ್ಳುವ ಮತ್ತೊಂದು ಸಾಧನ ಅಂತ ಹೇಳ್ಬೋದು. 4ನೇ ಪ್ರಶ್ನೋತ್ತರ ವೇಳೆ. ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಪ್ರತಿ ಸದಸ್ಯರು ಕೂಡ ಸಂಸತ್ತು ಮಂತ್ರಿಗೆ ಆತನ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಬಹುದು. ಅದನ್ನೇ ಅಥವಾ ನಿಗದಿತ ಅವಧಿಯಲ್ಲಿ ಪ್ರಶ್ನೋತ್ತರ ವೇಳೆ ಎಂದು ಕರೆಯುವುದು. ಈ ಅವಧಿಯಲ್ಲಿ ಸದಸ್ಯನಾದರೂ ಸಹ ಆತನ ಇಲಾಖೆಗೆ ಸಂಬಂಧಪಟ್ಟಂತೆ ಶಕ್ತಿ ಕೇಳಬಹುದು. ಮಂತ್ರಿಯು ಸಹ ಕೇಳಿದ ಪ್ರಶ್ನೆಗೆ ಸಮಂಜಸ ಉತ್ತರವನ್ನು ಕೊಡಬೇಕಾಗ್ತದೆ. ಮಂತ್ರಿಗಳು ಕೇಳಿದ ಪ್ರಶ್ನೆ ಉತ್ತರ ಸಮರ್ಪಕವಲ್ಲವಾಗಿದ್ದಲ್ಲಿ ಸಭಾಪತಿಗಳು ಸದಸ್ಯರಿಗೆ ಉಪಪ್ರಶ್ನೆ ಕೇಳಲು ಅವಕಾಶವನ್ನು ಕೊಡುತ್ತಾರೆ. ಇನ್ನು ಆಶ್ವಾಸನ ಸಮಿತಿ. ಪಾರ್ಲಿಮೆಂಟಿನ ಚುನಾಯಿತ ಸದಸ್ಯರನ್ನು ಒಳಗೊಂಡ ಈ ಸಮಿತಿಯು ಸಹ ಆಡಳಿತವನ್ನು ನಿಯಂತ್ರಿಸುವಲ್ಲಿ ಶಾಸನ ಸಭೆಯ ಒಂದು ಪ್ರಮುಖ ಅಸ್ತ್ರ ಎಂದು ಹೇಳಿ ತಪ್ಪಾಗಲಾರದು. ಅನೇಕ ಸಂದರ್ಭಗಳಲ್ಲಿ ಮಂತ್ರಿಗಳು ಸಾರ್ವಜನಿಕ ವೇದಿಕೆಯಲ್ಲೂ ಅಥವಾ ಪಾರ್ಲಿಮೆಂಟಿನ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಯಾವುದಾದರೊಂದು ಕಾರ್ಯನಿರ್ವಹಿಸುವ ಬಗ್ಗೆ ಜನತೆಗೆ ಆಶ್ವಾಸನೆ ಅಥವಾ ಪ್ರಮಾಣ ಮಾಡುವುದುಂಟು. ಇಂಥ ಸಂದರ್ಭದಲ್ಲಿ ಎದುರು ನೋಡುತ್ತಿರುವ ಸಾರ್ವಜನಿಕ ಆಶ್ವಾಸನ ಸಮಿತಿಯ ಕಾರ್ಯ ಏನೆಂದರೆ, ಮಂತ್ರಿಗಳು ಮಾಡಿದಂಥ ಈ ಆಶ್ವಾಸನೆ ನಿಗದಿತ ವೇಳೆಯಲ್ಲಿ ನಿಗದಿತ ದಿನದಂದು ಕಾರ್ಯಗತವಾಯಿತೇ ಅಥವಾ ಇಲ್ಲವೇ ಎಂಬುದನ್ನು ಪಾರ್ಲಿಮೆಂಟಿಗೆ ವರದಿ ಮಾಡುವುದು. ಮಾಡಿದಂತಹ ಈ ಆಶ್ವಾಸನೆ ಈಡೇರಿದ್ದಲ್ಲಿ ಶಾಸನ ಸಭೆ ಅಂತಹವರನ್ನು ಶಾಸಕಾಂಗದ ಸಭೆಗಳಲ್ಲಿ ತರಾಟೆಗೆ ತೆಗೆದುಕೊಳ್ಳಬಹುದಾದ ಅವಕಾಶ ಕೂಡ ಇರ್ತದೆ. ಇನ್ನು ಅದರಲ್ಲಿ 6ನೇ ಪಾಯಿಂಟ್ ಲೆಕ್ಕಶೋಧನೆ. ಲೆಕ್ಕಶೋಧನೆ ಮಾಡುವಂಥದ್ದು ಅಂತ ಹೇಳಿದರೆ, ಶಾಸಕಾಂಗವು ಲೆಕ್ಕಶೋಧನೆಯ ಮುಖಾಂತರ ಸಹ ಆಡಳಿತದ ಮೇಲೆ ಪರಿಣಾಮಕಾರಿಯಾದ ನಿಯಂತ್ರಣವನ್ನು ಹೊಂದಿದೆ. ಪ್ರತಿ ವರ್ಷ ಲೆಕ್ಕಶೋಧನ ಸರ್ಕಾರ ಮಾಡಿರುವ ಖರ್ಚು ಮತ್ತು ಆದಾಯ ಬಗ್ಗೆ ಪರಿಶೀಲನೆ ನಡೆಸುತ್ತಾನೆ. ಪರಿಶೀಲನೆಯ ನಂತರ ಸರ್ಕಾರದ ಹಣಕಾಸಿನ ವ್ಯವಹಾರ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಾನೆ. ಈ ವರದಿಯನ್ನು ಪರಿಶೀಲಿಸಿದ ನಂತರ ಸರ್ಕಾರದ ಹಣಕಾಸಿನ ವ್ಯವಹಾರದಲ್ಲಿ ಲೋಪದೋಷಗಳು ಕಂಡುಬಂದಲ್ಲಿ ಸಂಬಂಧಿಸಿದವರ ಮೇಲೆ ಶಾಸಕಾಂಗ ಕ್ರಮ ಜರುಗಿಸಬಹುದು. ಶಾಸಕಾಂಗ ನಿಯಂತ್ರಣದ ಮಿತಿಗಳನ್ನು ನಾವು ನೋಡಿದರೆ, ಶಾಸಕಾಂಗದ ಆಡಳಿತ ನಿಯಂತ್ರಿಸುವಲ್ಲಿ ತನ್ನದೇ ಆದ ಇತಿಮಿತಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವುಗಳು ಅಂತ ಹೇಳಿದರೆ, ಶಾಸಕಾಂಗದಲ್ಲಿ ಆಡಳಿತ ಪಕ್ಷದ ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಆಡಳಿತದ ಮೇಲೆ ದಕ್ಷ ರೀತಿಯ ನಿಯಂತ್ರಣ ಅಸಾಧ್ಯವಾಗಿರುತ್ತದೆ. ಎರಡನೆಯದಾಗಿ, ಶಾಸನ ಸಭೆ ಸದಸ್ಯರಲ್ಲಿ ಹೆಚ್ಚಿನ ಮಂದಿ ವಿದ್ಯಾವಂತ, ಬುದ್ಧಿವಂತ, ತಜ್ಞರಾಗಿರುವುದಿಲ್ಲ. ಆದರೆ ಅವರಿಗೆ ಸಲಹೆ ನೀಡುವ, ಸಹಾಯ ಮಾಡುವ ಆಡಳಿತ ಸೇವಾ ಸಿಬ್ಬಂದಿ ಹೆಚ್ಚಿನ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನ ತಾಂತ್ರಿಕ ಆಗಿರುವಂತಹ ವಿಚಾರ. ನಿಯಂತ್ರಣದ ಹೆಸರಿನಲ್ಲಿ ಕೈಗೊಳ್ಳುವ ನಿರ್ಣಯ ಎಲ್ಲರಿಗೂ ಕೂಡ ಅನ್ವಯವಾಗ್ತದೆ. ಹೇಳುವುದಾದರೆ ಇದೆಲ್ಲವೂ ಕೂಡ ಕಾರ್ಯಾಂಗವನ್ನು ಸ್ಥಾಪಿಸಲು ಸರ್ಕಾರದ ನಾಮಮಾತ್ರ ನಿಯಂತ್ರಣ ಗೋಚರವಾಗುತ್ತದೆ. ಆಡಳಿತ ಪಕ್ಷ ಬಹುಮತ ಹೊಂದಿದ್ದು ಅಧಿಕಾರ ನಡೆಸುವಲ್ಲಿ ನಿಯಂತ್ರಣದ ಹೆಸರಿನಲ್ಲಿ ಕೆಲವು ಸದಸ್ಯರು ಮಂಡಿಸುವ ನಿಲುವಿನ ಸೂಚನೆ, ಅವಿಶ್ವಾಸ ನಿರ್ಣಯ ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತದೆ. ಸರ್ಕಾರದಿಂದ ನೇಮಕವಾದ ಹಣಕಾಸು ಸಮಿತಿಗಳು ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಹಣವನ್ನೆಲ್ಲ ವ್ಯಯ ಮಾಡಿದ ಮೇಲೆ ಪಂಚನಾಮೆ ತನ್ನ ಮೌಲ್ಯವನ್ನು ಕಳೆದುಕೊಂಡಿರುತ್ತದೆ. ಸರ್ಕಾರದಿಂದ ನೇಮಕವಾದ ಹಣಕಾಸು ಸಮಿತಿ ಸರ್ಕಾರ ವಿವಿಧ ಉದ್ದೇಶಗಳಿಗೆ ಹಣವನ್ನೆಲ್ಲ ವ್ಯಯ ಮಾಡಿದ ಮೇಲೆ ಪಂಚನಾಮೆ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಸಂಸದೀಯ ಮಾದರಿಯ ಸರ್ಕಾರ. ಕಾರ್ಯಾಂಗ ಶಾಸಕಾಂಗದ ಬಹುಮತಗಳಿರುವ ಪಕ್ಷದ ಪೂರ್ಣ ವಿಶ್ವಾಸ ಹೊಂದಿದಲ್ಲಿ ಈ ನಿಯಂತ್ರಣ ಅರ್ಥರಹಿತ. ನಿಯಂತ್ರಣ ಹೆಸರಿನಲ್ಲಿ ಸರ್ಕಾರದ ವಿರುದ್ಧ ಮಾಡುವ ಟೀಕೆಗಳೆಲ್ಲವೂ ಸರ್ಕಾರವನ್ನು ಆ ಒಂದು ಅಧಿಕಾರದಿಂದ ಇಳಿಸುವುದೇ ಆಗಿರುತ್ತದೆ. ಇನ್ನು ಬರುವಂಥದ್ದು ಇದರಲ್ಲಿ ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ. ಆಡಳಿತ ಮೇಲೆ ಕಾರ್ಯಾಂಗ ನಿಯಂತ್ರಣವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಸಾರ್ವಜನಿಕ ಆಡಳಿತ ಮೇಲೆ ಶಾಸನೀಯ ನಿಯಂತ್ರಣ ಪುಟ ಸಂಖ್ಯೆ 216ರಲ್ಲಿದೆ ನೋಡಿ. ಪುಟ ಸಂಖ್ಯೆ 216ರಲ್ಲಿ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ.
ಇದರಲ್ಲಿ ಒಟ್ಟು 6 ಪಾಯಿಂಟ್ಸ್ಗಳಿರೋದು. ಮತ್ತೊಮ್ಮೆ ಪಾಯಿಂಟ್ಸನ್ನು ನೋಡ್ತಾ ಹೋಗುವ. ಆಯವ್ಯಯ ನಿಯಂತ್ರಣ, ನಿಯೋಜನ, ಶಾಸನ ಸಮಿತಿ, ಭಾಷಣ ಮತ್ತು ಚರ್ಚೆಗಳು, ಪ್ರಶ್ನೋತ್ತರ ವೇಳೆ, ಆಶ್ವಾಸನ ಸಮಿತಿ, ಹಾಗೆಯೇ ಲೆಕ್ಕ ಶೋಧನೆ. ಇವಿಷ್ಟು ವಿಚಾರಗಳು. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.